నడుతా ಇದೆ. నిరాక్షేపముగా ఆయన సత్శరీరుడుగా ఈ భూలోకానికి ఆయన వచ్చుచున్నాడు. ದೇವರ ಸಂದೇಶ ಕೇಳಲಿಕ್ಕೆ ತುಂಬ ಇಂಪಾಗಿತ್ತು. ಆದರೆ ಇವತ್ತಿನ ಪ್ರೋಗ್ರಾಮ್ ಬಂದು ಇಷ್ಟು ಸಂತೋಷ ತಂತು. ನನ್ನ ಹೃದಯದಲ್ಲಿರುವ ಸಂತೋಷ ಹೇಳಲಿಕ್ಕೆ ಆಗಲ್ಲ. ಆದರೆ ತುಂಬ ಪ್ರೋಗ್ರಾಮ್ ಚೆನ್ನಾಗಿತ್ತು. ದೇವ್ರ ಮಹಿಮೆ ಹೊಂದುವಾಗ ಈ ಪ್ರೋಗ್ರಾಮ್ ಇತ್ತು. ಮತ್ತೆ ಬಂದು ಇಲ್ಲಿ ಎಂಜಾಯ್ ಮಾಡಿದಂಥ ಎಂಜಾಯ್ಮೆಂಟು ಇನ್ನು ದೇವರ ಸನ್ನಿಧಿಯಲ್ಲಿ ಎಲ್ಲೂ ಸಿಗೋದಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಥ್ಯಾಂಕ್ ಯು. ಪ್ರೇಸ್ ದ ಲಾರ್ಡ್ ಎಲ್ಲರಿಗೂ. ಇವತ್ತು ನಾವು 1ನೇ ತಾರೀಕು ಡಿಸೆಂಬರ್ ಮೊದಲೇ ದಿನ ಇರುವ ಕಾರಣ ನಮ್ಮ ಒಂದು CMM ಚರ್ಚಿನಲ್ಲಿ ಒಂದು ವೆಲ್ಕಮ್ ಕ್ರಿಸ್ಮಸ್ ಅನ್ನು ಮಾಡಿದ್ದೀವಿ. ಇಲ್ಲಿ ಯೂತ್ ಹುಡುಗರು ಒಂದು ಡ್ಯಾನ್ಸ್ ಆಗಿರಬೇಕು, ಒಂದು ಹಾಡಾಗಿರಬೇಕು, ಪ್ರೋಗ್ರಾಮ್ ಚೆನ್ನಾಗೇ ಇತ್ತು. ವಿಶೇಷವಾಗಿ ಅಂದ್ರೆ ನಮ್ಮ ಸಭೆಯಲ್ಲಿ ಒಂದು ವಾಕ್ಯ ಹೇಳಿದ್ರು ಬ್ರದರ್ ಇವತ್ತ. ದೇವರು ಅಂದ್ರೆ ಕ್ರೈಸ್ತ ಮಾಸ್ ಅಂದ್ರೆ ಏನು? ಕ್ರೈಸ್ತ ಅಂದ್ರೆ ಅಭಿಷೇಕ್ತ, ಮಾಸ್ ಅಂದ್ರೆ ಆರಾಧನೆ. ಇದನ್ನು ನಮ್ಮ ಜೀವಿತದಲ್ಲಿ ಇವತ್ತಿನಿಂದ ನಾವು ಪ್ರತಿ ದಿವಸ, ಇವತ್ತು 1ನೇ ತಾರೀಕಿಂದ 30 ದಿವಸ ನಾವು ಆರಾಧನೆ ಮಾಡಬೇಕು, ಪ್ರಾರ್ಥಿಸಬೇಕು. ದೇವರಲ್ಲಿ ನಾವು ಹೆಚ್ಚಾಗಿ ಪ್ರಾರ್ಥನೆ ಇರಬೇಕು. ಕ್ರೈಸ್ಮಸ್ ಅನ್ನುವಾಗ ಒಂದು ಸ್ಟಾರ್ ಅಲ್ಲ, ಒಂದು ಲೈಟಿಂಗ್ ಅಲ್ಲ, ಒಂದು ಟ್ರೀ ಅಲ್ಲ, ನಮ್ಮ ಜೀವಿತದಲ್ಲಿ ಸಡಗರ ಸಂಭ್ರಮ ಅಲ್ಲ. ಕ್ರಿಸ್ಮಸ್ ಅನ್ನುವಾಗ ದೇವರೊಂದಿಗೆ ನಾವು ಅನ್ಯೋನ್ಯತೆ, ವಾಕ್ಯ, ಪ್ರಾರ್ಥನೆ ಇರುವುದೇ ಕ್ರಿಸ್ಮಸ್ ಆಗಿದೆ. ಅದಕ್ಕಾಗಿ ಇವತ್ತು ಫಸ್ಟ್ 1ನೇ ತಾರೀಕು ಆಗಿರುವ ಪ್ರಕಾರ ನಮ್ಮ ಜೀವಿತದಲ್ಲಿ ವಾಕ್ಯ ಕೊಟ್ಟಿರೋ ಪ್ರಕಾರ ನಾವೆಲ್ಲರೂ ಈ ಒಂದು ಕ್ರಿಸ್ಮಸ್ ಅನ್ನು ಸಡಗರ ಸಂಭ್ರಮದಿಂದ ಆಚರಿಸೋಣ. ಯೇಸುವನ್ನೇ ನಾವು ಕರೆದುಕೊಂಡು ಮನೆಗೆ ಹೋಗುತ್ತಿರುವಾಗ ನಮ್ಮಲ್ಲಿರುವಂಥ ಕಷ್ಟಗಳು, ಕಣ್ಣೀರು, ರೋಗ, ನಮ್ಮ ಆರ್ಥಿಕ ಪರಿಸ್ಥಿತಿ, ಅಶಾಂತಿ, ಅಸಮಾಧಾನ ಎಲ್ಲವೂ ಬಿಡುಗಡೆ ಆಗುತ್ತಾ ಇದೆ. ಅದಕ್ಕಾಗಿ ನಾವು ಕ್ರಿಸ್ತನನ್ನೇ ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ ಕರೆದುಕೊಂಡು ಹೋಗುವುದು ಮಾತ್ರ ಅಲ್ಲ, ನಾವು ಇನ್ನು ಅನ್ಯರಿಗೆ ಸ್ವಾರ್ಥಿ ಸಾರುವ ಮಕ್ಕಳಾಗೋಣ. ಅನೇಕರಿಗೆ ನಾವು ಈ ಒಂದು ಸ್ವಾರ್ಥಿ ಸಂದೇಶದ ಮೂಲಕ ಪ್ರತಿಯೊಬ್ಬರಲ್ಲಿ ಬಿತ್ತಲ್ಪಡಲಿ ವಾಕ್ಯ. ಇನ್ನೊಂದು ಹೇಳ್ಬೇಕಂದ್ರೆ ವಾಕ್ಯ ಹೇಳುವಾಗ ದೇವರೊಂದು ಬಿಡುಗಡೆ ಕೊಟ್ಟನು. ಸೈತಾನನ ಎಲ್ಲ ಕಾರ್ಯಗಳನ್ನು ಲಯ ಮಾಡುವುದಕ್ಕಾಗಿ ದೇವರು ಈ ಭೂಮಿಯ ಮೇಲೆ ಬಂದನು. ಆತನ ತನ್ನ ಸಿಂಹಾಸನವನ್ನು ಬಿಟ್ಟು ಒಂದು ಮಾನವ ರೂಪನಾಗಿ ಈ ಧರೆಗೆ ಬಂದನು. ಯಾರಿಗೋಸ್ಕರ? ಇವತ್ತು ನನಗೋಸ್ಕರ, ನಿಮ್ಮೆಲ್ಲರಿಗೋಸ್ಕರ ದೇವರು ಬಂದಿದ್ದಾರೆ. ಅಂತ ದೇವರನ್ನು ಆರಾಧಿಸೋಣ, ಸ್ತುತಿಸೋಣ. ವಿಶೇಷವಾಗಿ ಯೇಸುವನ್ನು ಕೊಂಡಾಡೋಣ. ನಮ್ಮ ಈ ಉಸಿರಿರುವವರೆಗೂ ನಾವು ದೇವರಿಗೆ ಸಾಕ್ಷಿ ಮಕ್ಕಳಾಗೋಣ, ದೇವರನ್ನು ಸ್ವಾರ್ಥಿ ಸಾರೋಣ. ಮತ್ತೆ ಹೇಳಿದಂಥ ಬ್ರದರ್ನು ದೇವರು ಏಳವಾಗಿ ಆಶೀರ್ವದಿಸಲಿ. ಆರೋಗ್ಯ ಇನ್ನೂ ಅವರು ಕೊಟ್ಟಂತ ವಾಕ್ಯವು ನಮ್ಮಲ್ಲಿ ಬಿತ್ತಲ್ಪಡಲಿ. ಯಾವ ಸೈತಾನನ್ನು ಕದ್ದುಕೊಂಡು ಹೋಗಲಾರದಂತೆ 100ರಷ್ಟು 60ರಷ್ಟು ಪ್ರತಿಫಲ ಕೊಡಲಿ. ಈ ವಾಕ್ಯ ಪ್ರತಿಯೊಬ್ಬರ ಕುಟುಂಬದಲ್ಲಿ ಮುಟ್ಟಲ್ಪಡಲಿ. ಇನ್ನು ಯಾರೆಲ್ಲ ಕತ್ತಲೆಯಲ್ಲಿದ್ದಾರೆ, ನನ್ನ ದೇವರು ಬೆಳಕಾಗಿದ್ದಾರೆ, ಅವರೆಲ್ಲ ಕತ್ತಲ ಜೀವಿತ ಬೆಳಕಾಗಲಿ ಎಂದು ಈ ಒಂದು ಮಾತನ್ನು ನಾನು ಮುಗಿಸ್ತೇನೆ. ಆಮೇನ್. ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ನನ್ನ ಪ್ರೈಸ್ ಲಾರ್ಡ್. CMM ಚರ್ಚ್ನಲ್ಲಿ ಅದ್ಭುತದ ಮೇಲೆ ಅದ್ಭುತ ನಡೀತಾವೆ. ಆದರೆ ಇವತ್ತು ಮಾತ್ರ ಯೇಸು ಸ್ವಾಮಿ ನಾನು ಕೊಟ್ಟಾಗ ನಿಜವಾಗಿ ನಾನು ಮುಟ್ಟಿ ನಾನು ಕೊಟ್ಟ ಮಾತಾಡಿದಾನ. ಬಟ್ ನಮ್ಮ ಪಾಸ್ಟರ್ ಹೇಳಿದರು, ಯೇಸು ಕ್ರಿಸ್ಮಸ್ ಯಾಕೆ ಮಾಡ್ತಾರಂತಂದ್ರೆ ದೇವರು ಯೇಸು ಸ್ವಾಮಿ ರೂಪದಾಗ ಭೂಲೋಕಕ್ಕೆ ಬಂದಿವಿ ಅದಾನ, ಅದಕ್ಕೆ ನಾವು ಕ್ರಿಸ್ಮಸ್ ಮಾಡ್ತೀವಿ ಅಂತೇಳಿ ನಾನು ಹೇಳ್ತೀನಿ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಕ್ರಿಸ್ಮಸ್ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಈ ಒಂದು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. ವಿಶೇಷ ರೀತಿಯಾಗಿ ಈ ಒಂದು CMM ಚರ್ಚಲ್ಲಿ ಈ ಒಂದು ಕ್ರಿಸ್ಮಸ್ ಒಂದು ಸಂಭ್ರಮವನ್ನು ಆಚರಿಸಲಿಕ್ಕೆ ಎಲ್ಲರೂ ಸೇರಿ ನಾವು ಆರಾಧಿಸಲಿಕ್ಕೆ ಬಂದಿರುವಾಗ
ಈ ಒಂದು ಕ್ರಿಸ್ಮಸ್ ಒಂದು ಸಂಭ್ರಮ ಒಂದು ಅನೇಕರಿಗೆ ಆಶೀರ್ವಾದದಾಯಕವಾಗಿ, ಅದೇ ರೀತಿಯಾಗಿ ಅವರ ಜೀವಿತದಲ್ಲಿ ಕೂಡ, ವೈಯಕ್ತಿಕ ಜೀವಿತದಲ್ಲಿ, ಕುಟುಂಬ ಜೀವಿತ ಕೂಡ ಪ್ರತಿಯೊಂದು ಕುಟುಂಬದಲ್ಲಿ ಒಂದು ಬೆಳಕನ್ನು ಅವರು ನೋಡಿದ್ದಾರೆ. ಅದೇ ರೀತಿಯಾಗಿ ಅವ್ರ ಕುಟುಂಬದಲ್ಲಿ ಕೂಡ ತಗೊಂಡು ಹೋಗಿದ್ದಾರೆ. ಇದರ ಮುಖಾಂತರವಾಗಿ ನಾನು ಹೇಳೋದು ಒಂದೇ, ಈ ಸೇಮ್ ಚರ್ಚಲ್ಲಿ ಅನೇಕರು ಬಂದು ಆಶೀರ್ವಾದ ಹೊಂದ್ಕೊಳ್ಬೇಕೆಂಬುದಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಬೇಡ್ಕೊಳ್ತಾ ಇದ್ದೇನೆ. ಆಮೇನ್. Praise the Lord, everyone. As we celebrated today the welcome Christmas in CMM Church, as the prophet of God has shared his word for every one of us, it was that Christmas means Christ means the anointing, and Mass means the worship. We are worshipping the anointed God. As he shared the word of God, the God has entered this world in the human form, and the second verse says that he had destroyed all the devil works. In this Christmas time, I ask that let all the works of the devil be destroyed in each and every house. Let there be joy and let there be happiness in each and every family. Let they worship the living God who came for us in the human form. I ask God to create happiness in their families and joy in this Christmas time. I ask in the name of Jesus Christ. Amen.